ವಿರಾಜಪೇಟೆಯಲ್ಲಿ ಮೇ 23ರ ಗುರುವಾರ ಬೆಳಿಗ್ಗೆ ಅಲ್ಲಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪತ್ತೆಯಾದ ವ್ಯಕ್ತಿಯೊಬ್ಬನ ಮೃತದೇಹ ಸಂಬಂಧ ವಿರಾಜಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದೆ. ವಿರಾಜಪೇಟೆ ನಗರ ಪೊಲೀಸರು ತನಿಖೆ ಕೈಗೊಂಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4ರನ್ನ ಬಂಧಿಸಿದ್ದಾರೆ. ಬಂಧಿತರೆಲ್ಲರೂ ಹೆಚ್ಡಿ ಕೋಟೆಯ ಬಾವಲಿ ಗ್ರಾಮದ ನಿವಾಸಿಗಳಾಗಿದ್ದು, ಜೇನುಕುರುಬ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಇವರೆಲ್ಲರೂ ಕೊಡಗಿನ ವಿವಿಧೆಡೆ ನೆಲೆಸಿ ಕೂಲಿ ಕೆಲಸ ಮಾಡಿಕೊಂಡಿದ್ರು. ಗೋಣಿಕೊಪ್ಪಲು ಸಮೀಪದ 60 ಜೋಡುಬೀಟಿ ನಿವಾಸಿ ಲೋಕೇಶ್, ಕೃಷ್ಣ, ಕೊಡಗಿನ ನಾತಂಗಾಲ ಗ್ರಾಮದ ಹರೀಶ್ ಹಾಗೂ ಜೋಡುಬೀಟಿಯ ನಿವಾಸಿ ಅಪ್ರಾಪ್ತ ಬಾಲಕ ಸೇರಿದಂತೆ 4ರ ಮೇಲೆ ಕೊಲೆ ಕೇಸ್ ದಾಖಲಾಗಿದೆ.